ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯ ಪ್ರಾರಂಭದಲ್ಲಿ ಬರುವ ಧ್ಯಾನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಭಗವದ್ಗೀತೆಯನ್ನು ಪಾರಾಯಣ ಮಾಡುವುದಕ್ಕೆ ಮುಂಚೆ ಬರುವ ಧ್ಯಾನ ಶ್ಲೋಕಗಳನ್ನು ಓದುವುದು ರೂಢಿಯಾಗಿದೆ. ಇಲ್ಲಿ ಗೀತೆ, ಇದನ್ನು ಹೇಳುವ ಶ್ರೀಕೃಷ್ಣ, ಇದು ಇರುವ ಮಹಾಭಾರತವನ್ನು ಜಗತ್ತಿಗೆ ಕೊಟ್ಟ ವ್ಯಾಸರು ಇವರನ್ನೆಲ್ಲ ಕೊಂಡಾಡಿರುವರು. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಾರಾಯಣನೇ ಪಾರ್ಥನಿಗೆ ಇದನ್ನು ಬೋಧಿಸಿದನು. ಪುರಾಣ ಮುನಿಗಳಾದ ವ್ಯಾಸರು ಇದನ್ನು ಮಹಾಭಾರತದ ಮಧ್ಯದಲ್ಲಿ ಪೋಣಿಸಿರುವರು. 18 ಅಧ್ಯಾಯಗಳುಳ್ಳ ಭಗವತಿಯು ಅದ್ವೈತಾಮೃತವನ್ನು ಮೊಳಗರೆಯುತ್ತಿರುವಳು. ಸಂಸಾರವನ್ನು ನಾಶ ಮಾಡುವ ಭಗವದ್ಗೀತೆ ಎಂಬ ತಾಯಿಯನ್ನು ಧ್ಯಾನಿಸುತ್ತೇನೆ. ಭಗವದ್ಗೀತೆಯನ್ನು ಪಾರ್ಥನಿಗೆ ಬೋಧಿಸಿದವನು ಶ್ರೀಕೃಷ್ಣ. ಶ್ರೀಕೃಷ್ಣನು ಶ್ರೀಮನ್ನಾರಾಯಣನ ಅವತಾರವೆಂದು ಹಿಂದೂಗಳಲ್ಲೆಲ್ಲ ಪ್ರಖ್ಯಾತನಾಗಿರುವನು. ಅವತಾರ ಮಾತ್ರವಲ್ಲ, ಅವತಾರಗಳಲ್ಲಿಯೂ ಅಂಶಾವತಾರಗಳಿವೆ, ಪೂರ್ಣಾವತಾರಗಳಿವೆ. ಶ್ರೀಕೃಷ್ಣನನ್ನು ಪೂರ್ಣಾವತಾರವೆಂದು ಕರೆಯುತ್ತಾರೆ. ಇವನದು ಬಹುಮುಖವಾದ ವ್ಯಕ್ತಿತ್ವ. ಇಂತಹ ಬಹುಮುಖತೆಯನ್ನು ಬೇರೆ ಅವತಾರಗಳಲ್ಲಿ ಕಾಣುವುದು ಬಹಳ ಅಪರೂಪ. ಶ್ರೀಕೃಷ್ಣ ಆದರ್ಶ ಬಾಲಗೋಪಾಲ. ಶ್ರೀಕೃಷ್ಣ ನೋಡುವುದಕ್ಕೆ ಅಷ್ಟು ಮನೋಹರವಾಗಿದ್ದನು. ಭಾಗವತವನ್ನು ಬರೆದ ವ್ಯಾಸರು ಅವನನ್ನು ಸಾಕ್ಷಾತ್ ಮನ್ಮಥ ಎಂದು ಕರೆದಿರುವರು. ಅವನು ಗೋಕುಲ ಮತ್ತು ಬೃಂದಾವನದಲ್ಲಿ ಬೆಳೆದಾಗ ಅವನನ್ನು ಸಾಕಿ ಸಲಹಿದ ತಂದೆ ತಾಯಿಗಳಿಗೆ ಮಾತ್ರ ಆನಂದವನ್ನು ಕೊಟ್ಟವನಲ್ಲ, ಊರಿನ ಎಲ್ಲರೂ ಇವನನ್ನು ಪ್ರೀತಿಸುತ್ತಿದ್ದರು. ಅವನು ಎಲ್ಲರಿಗೂ ಬೇಕಾಗಿದ್ದನು. ಒಮ್ಮೆ ಶ್ರೀಕೃಷ್ಣನನ್ನು ನೋಡಿದರೆ ಆಕರ್ಷಣದ ಸುಳಿಯಲ್ಲಿ ಸಿಕ್ಕಿಕೊಂಡವರು ತಪ್ಪಿಸಿಕೊಳ್ಳುವಂತಿರಲಿಲ್ಲ. ಪುನಃ ಪುನಃ ಅವನನ್ನು ನೋಡಬೇಕೆಂದು ಬಯಸುತ್ತಿದ್ದರು. ಹಲವಾರು ಕಾರಣಗಳಿಂದ ಅವನನ್ನು ನೋಡಲು ಬರುತ್ತಿದ್ದರು. ಶ್ರೀಕೃಷ್ಣ ತನ್ನ ಓರಗೆಯವರಿಗೆ ಪ್ರಾಣವಾಗಿದ್ದ. ಹಿರಿಯರಿಗೆ ಶ್ರೀಕೃಷ್ಣನನ್ನು ಎಷ್ಟು ನೋಡಿದರೂ ತೃಪ್ತಿಯಿಲ್ಲ. ಗೋಪಿಯರಿಗೆ ಜೀವವೇ ಆಗಿದ್ದ ಶ್ರೀಕೃಷ್ಣ ಬೃಂದಾವನದಲ್ಲಿ ಇರುವವರೆಗೂ ಶ್ರೀಕೃಷ್ಣ ಅಲ್ಲಿಂದ ಹೊರಟ ಮೇಲೆ ಬೇರೆ ವ್ಯಕ್ತಿಯಾಗುವನು. ಚತುರೋಪಾಯಗಳಲ್ಲಿ ನಿಪುಣನಾಗುವನು, ವೀರನಾಗುವನು, ರಾಜ ನಿರ್ಮಾಪಕನಾಗುವನು. ಬೇಕಾದಷ್ಟು ಶತ್ರುಗಳ ಮೇಲೆ ಯುದ್ಧವನ್ನು ಮಾಡಿದನು. ಆದರೂ ಫಲದ ಮೇಲೆ ಆಸಕ್ತಿ ಇಲ್ಲ. ಉಗ್ರಸೇನ ಬದುಕಿರುವವರೆಗೆ ಶ್ರೀಕೃಷ್ಣ ಅವನನ್ನೇ ಸಿಂಹಾಸನದ ಮೇಲೆ ಕೂರಿಸಿದ್ದನೇ ಹೊರತು ತಾನು ರಾಜನಾಗಲಿಲ್ಲ. ಪಾಂಡವರ ಅತಿ ನಿಕಟ ಗೆಳೆಯನಾಗುವನು. ಅದರಲ್ಲಿಯೂ ಅರ್ಜುನನನ್ನು ಕಂಡರೆ ಅತ್ಯಂತ ಪ್ರೀತಿ. ಶ್ರೀಕೃಷ್ಣ ಏನನ್ನು ಬೇಕಾದರೂ ಅವನಿಗಾಗಿ ಮಾಡಲು ಸಿದ್ಧನಾಗಿದ್ದನು. ಅವನು ಮಾಡುವ ಕೆಲಸದಲ್ಲಿ ಉಚ್ಚ ನೀಚ ಭಾವವೇ ಇಲ್ಲ. ಎಲ್ಲವನ್ನೂ ಅಷ್ಟೊಂದು ಆಸಕ್ತಿಯಿಂದ ಮಾಡುವನು. ಪಾಂಡವರು ರಾಜಸೂಯ ಯಾಗವನ್ನು ಮಾಡಿದಾಗ ಶ್ರೀಕೃಷ್ಣನಿಗೆ ಅತಿಥಿಗಳನ್ನು ಸ್ವಾಗತಿಸುವ ಕೆಲಸ ಬರುವುದು. ಯಾರ ಬೆರಳ ಸನ್ನೆಗೆ ರಾಜಾಧಿರಾಜರು ಸಿಂಹಾಸನದಿಂದ ಕೆಳಗೆ ಇಳಿದು ಬರುತ್ತಿದ್ದರೋ ಅಂತಹ ವ್ಯಕ್ತಿ ರಾಜರುಗಳಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಉಚಿತ ಆಸನದಲ್ಲಿ ಕೊಳ್ಳಿರಿಸುವನು. ಅದೇ ಕೃಷ್ಣನಿಗೆ ತುಂಬಿದ ಸಭೆಯಲ್ಲಿ ಅಗ್ರಪೂಜೆಯನ್ನು ಮಾಡಿದಾಗ ಅವನ ತಲೆ ತಿರುಗಿ ಹೋಗುವುದೂ ಇಲ್ಲ. ಅದೇ ಶ್ರೀಕೃಷ್ಣ ಈಗ ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥಿಯಾಗಿರುವನು. ಈ ಸ್ಥಳದಲ್ಲಿಯೇ ತಾನೊಬ್ಬ ಮಹಾಗುರು, ತತ್ವಜ್ಞಾನಿ, ಆಚಾರ್ಯ, ಸತ್ಯವನ್ನು ಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡವನು ಎಂಬುದನ್ನು ತೋರುತ್ತಿರುವನು. ಇಂತಹ ಮಹಾನ್ ವ್ಯಕ್ತಿ ಮಾತನಾಡುವಾಗ ಆ ಮಾತಿನಲ್ಲಿ ಸಾಕ್ಷಾತ್ಕಾರದ ಕಿಡಿ ಸ್ಪಂದಿಸುತ್ತಿರುವುದು. ಅದು ಕೇಳಿದವರ ಎದೆಗೆ ತಾಕುವುದು. ಅವನ ಮಾತಿನಲ್ಲಿರುವ ಕಾಂತಿ ಮತ್ತು ಕಾವು ಅರ್ಜುನನಿಗೆ ಮಾತ್ರ ಆಗ ತಾಕಿದ್ದಲ್ಲ, ಈಗಲೂ ಯಾರು ಗೀತೆಯನ್ನು ಓದುತ್ತಾರೋ ಅವರಿಗೆಲ್ಲ ಇದು ಸ್ವಯಂ ವೇದ್ಯ. ನಮ್ಮ ಸಂಸ್ಕಾರಕ್ಕೆ ತಕ್ಕಂತೆ
ನಾವು ಗೀತೆಯಲ್ಲಿ ಭಗವಂತನನ್ನು ಕಾಣಬಹುದು. ವ್ಯಾಸರು ಈ ಭಗವದ್ಗೀತೆಯನ್ನು ಮಹಾಭಾರತದ ಮಧ್ಯದಲ್ಲಿ ಪೋಣಿಸಿರುವರು. ದೊಡ್ಡದೊಂದು ಬಂಗಾರದ ಹಾರ, ಅದರ ಮಧ್ಯದಲ್ಲಿ ಒಂದು ಸುಂದರವಾದ ವಜ್ರದ ಪದಕವನ್ನು ಪೋಣಿಸಿರುವ ಹಾಗಿದೆ. ಮಹಾಭಾರತವೆಂಬುದು ಸುಂದರ ಮನೋಹರವಾದ ಕಥೆಗಳ ಗೊಂಚಲು. ಈ ಕಥೆಯೇ ಮಾನವ ಸಹಜವಾದ ಕಥೆ. ನಮ್ಮಂತೆಯೇ ಇವರು ಸುಖ ದುಃಖ ಲಾಭ ನಷ್ಟಗಳ ಕಡಿಮೆಯಲ್ಲಿ ಸಾಗಿ ಹೋಗುತ್ತಿರುವರು. ಇವರನ್ನು ಹಲವಾರು ಸಮಸ್ಯೆಗಳು ಮುತ್ತುವವು. ಇವುಗಳೊಂದಿಗೆ ಪಾರಾಗುವುದಕ್ಕೆ ಸಮಸ್ಯೆಯೊಂದಿಗೆ ಹೋರಾಡುವರು. ಬೆನ್ನು ತೋರಿಸಿ ಕಂಬಿ ಕೇಳುವವರಲ್ಲ. ಕಥೆಯ ಮಧ್ಯದಲ್ಲಿ ದೊಡ್ಡದೊಂದು ಅನರ್ಘ್ಯವಾದ ರತ್ನವಿದೆ. ತತ್ವವನ್ನು ಪೋಷಿಸುವುದಕ್ಕಾಗಿಯೇ ಈ ಕಥೆಗಳು ಇರುವುದು. ಇಲ್ಲಿ ಗೀತೆಯಲ್ಲಿ ಬರುವ ತತ್ವ ಅದ್ವೈತ ಅಮೃತ. ಪ್ರಪಂಚದಲ್ಲಿ ಭಗವಂತನೊಬ್ಬನೇ ಸತ್ಯ, ಉಳಿದವುಗಳೆಲ್ಲ ಮಿಥ್ಯ ಅನಿತ್ಯ. ಅವನನ್ನು ಬಿಟ್ಟರೆ ಈ ಪ್ರಪಂಚ ದುಃಖಾಲಯ, ಅಶಾಶ್ವತ. ಈ ಅಮೃತ ನಮಗೆ ಹಿಡಿದಿರುವ ಭವರೋಗವನ್ನು ಬಿಡಿಸುವುದಕ್ಕಾಗಿಯೇ ಇರುವುದು. ಈ ಸಂಸಾರದಲ್ಲಿ ಇರುವುದೇ ದುಃಖ. ಮಧ್ಯೆ ಮಧ್ಯೆ ಕೆಲವು ಸುಖದ ದ್ವೀಪಗಳು ಇರುವಂತೆ ಭಾಸವಾಗುವುದು. ಆದರೆ ದುಃಖ ಸಮುದ್ರದ ಭೀಮ ಅಲೆಗಳು ಸುಖ ದ್ವೀಪವನ್ನು ಕ್ರಮೇಣ ಆಪೋಷಣ ತೆಗೆದುಕೊಳ್ಳುವವು. ನಮ್ಮಲ್ಲಿರುವ ಸಾಂಸಾರಿಕತೆ ಮಾಯವಾಗಬೇಕಾದರೆ ಭಗವಂತನ ಮೇಲೆ ಭಕ್ತಿ ಉದ್ದೀಪನೆ ಆಗಬೇಕು. ಸಂಸಾರದ ಮೇಲೆ ಆಸಕ್ತಿ ತಗ್ಗಬೇಕು. ಈ ಸಂಸಾರ ನಾಮ ರೂಪಗಳಿಂದ ಎಷ್ಟೇ ಮನೋಹರವಾಗಿ ಕಂಡರೂ ಜೀವಿಗಳೆಂಬ ನೊಣಗಳನ್ನು ಹಿಡಿಯುವುದಕ್ಕಾಗಿ ಮಾಯೆ ಎಂಬ ಜೇಡ ನೇಯ್ದಿರುವ ಬಲೆ ಎಂದು ಹೃದಯಕ್ಕೆ ತಾಕಬೇಕು. ಇದನ್ನು ಮಾಡುವುದು ಗೀತೆ. ಈ ಭಗವದ್ಗೀತೆಯನ್ನು ತಾಯಿ ಎಂದು ಸಂಬೋಧಿಸುವರು. ಈ ತಾಯಿಯ ಅಂಗಾಂಗಗಳೇ 18 ಅಧ್ಯಾಯಗಳು. ಆ ಗೀತಾ ಮಾತೆಯನ್ನು ಪ್ರಥಮದಲ್ಲಿ ಓದುಗರು ಧ್ಯಾನಿಸುವರು. ತಾಯಿ ಹೇಗೆ ತನ್ನ ರಕ್ತವನ್ನು ಎದೆಹಾಲು ಮಾಡಿ ಮಕ್ಕಳಿಗೆ ಕೊಟ್ಟು ಬೆಳೆಸುವಳೋ ಹಾಗೆ ಗೀತಾ ಮಾತೆ ತನ್ನೆಡೆಗೆ ಓದಲು ಬರುವ ಮಕ್ಕಳಿಗೆ ಜೀರ್ಣಿಸಿಕೊಳ್ಳಲು ಸುಲಭವಾದ ತತ್ವವನ್ನೇ ನೇರವಾಗಿ ಹೇಳುವಳು. ಇಲ್ಲಿ ಯಾವ ಬುದ್ಧಿಯ ಕಸರತ್ತು ಕೂಡ ಬೇಕಿಲ್ಲ. ಇದನ್ನು ತಿಳಿದುಕೊಳ್ಳಲು ಮಗುವಿನಂತೆ ತಾಯೆಡೆಗೆ ಬಂದರೆ ಸಾಕು. ತಾಯಿಯ ಉಣಿಸು ಕಾದಿದೆ ನಮಗೆ ಕೊಡಲು. ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ವಿಶಾಲ ಬುದ್ಧಿವಂತರಾದ ಕೆಂದಾವರೆಯಂತಿರುವ ಕಣ್ಣುಗಳುಳ್ಳ ವ್ಯಾಸರಿಗೆ ನಮಸ್ಕಾರ. ಭಾರತ ತೈಲದಿಂದ ಕೂಡಿದ ಜ್ಞಾನಮಯವಾದ ಪ್ರದೀಪ ನಿಮ್ಮಿಂದ ಹತ್ತಿಸಲ್ಪಟ್ಟಿತು. ಇಲ್ಲಿ ವ್ಯಾಸರಿಗೆ 2 ಗುಣವಾಚಕಗಳನ್ನು ಕೊಡುವರು. ಒಂದು ವಿಶಾಲವಾದ ಬುದ್ಧಿ, ಮತ್ತೊಂದು ಕೆಂದಾವರೆಯಂತೆ ವಿಕಸಿತವಾದ ಕಣ್ಣುಗಳು ಭಾವಕ್ಕೆ ಚಿಹ್ನೆಯಂತಿವೆ. ಮಹಾಭಾರತವನ್ನು ಜಗತ್ತಿಗೆ ಕೊಟ್ಟ ವ್ಯಾಸರ ಬುದ್ಧಿಯ ಪ್ರತಿಭೆಗೆ ಯಾರು ಅಚ್ಚರಿಗೊಳ್ಳದೆ ಇರುವರು? ಇಡೀ ಪ್ರಪಂಚದ ಸಾರವನ್ನು ಹಿಂಡಿದಂತಿದೆ ಮಹಾಭಾರತ. ಈ ಮಹಾಕಾವ್ಯವೇ ಒಂದು ಸಂಕ್ಷಿಪ್ತ ಬ್ರಹ್ಮಾಂಡ. ಎಂತೆಂತಹ ಪಾತ್ರಗಳು ಇಲ್ಲಿ ಸುಳಿಯುವರು, ಎಂತೆಂತಹ ಉದ್ದೇಶಗಳನ್ನು ಇಲ್ಲಿ ಸಾಧಿಸಲು ಯತ್ನಿಸುವರು. ಈ ಜಗತ್ತಿನ ಬಾಹ್ಯವನ್ನು ಎಷ್ಟು ಕೂಲಂಕುಷವಾಗಿ ವ್ಯಾಸರು ಚಿತ್ರಿಸುವರೋ ಅಷ್ಟೇ ಅಥವಾ ಅದಕ್ಕಿಂತ ಆಳವಾಗಿ ಮಾನವನ ಮನಸ್ಸನ್ನು ವಿಭಜನೆ ಮಾಡುವರು. ರವಿ ಕಾಣದ್ದನ್ನು ಕವಿ ಕಂಡ ಎಂಬುದು ವ್ಯಾಸರಿಗೆ ಅಕ್ಷರಶಃ ಅನ್ವಯಿಸುವುದು. ರವಿಯಾದರೂ ಹೊರಗಿನದನ್ನು ನೋಡುವನು. ವ್ಯಾಸರಂತಹ ಋಷಿ ಕವಿಗಳು ಮಾನವನ ಮನಸ್ಸನ್ನೆಲ್ಲ ಶೋಧಿಸುವರು. ಈ ಪ್ರಚಂಡ ಬುದ್ಧಿ ಕಿರಣದೆದುರಿಗೆ ಬಚ್ಚಿಟ್ಟುಕೊಳ್ಳಬಲ್ಲ ಮಾನವರಿಲ್ಲ. ಎಷ್ಟು ವ್ಯಾಸರ ಬುದ್ಧಿ ಸೂಕ್ಷ್ಮವೋ ಅಷ್ಟೇ ಅವರ ಭಾವ ಆಳವಾದುದು, ವಿಶಾಲವಾದುದು. ಮಾನವನನ್ನು ಹಿಂಡುವ, ಅವನನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಕುಣಿಸುವ ಯಾವ ರಸವು ವ್ಯಾಸರ ಹೃದಯಕ್ಕೆ ಹೊರಗಲ್ಲ. ಮಹಾಭಾರತವನ್ನು ಬರೆದ ವ್ಯಾಸರೆಂಬ ವ್ಯಕ್ತಿ ಒಂದು ವಿರಾಟ್ ಚೈತನ್ಯ. ಈ ವ್ಯಾಸರು ಮಹಾಭಾರತವೆಂಬ ಕಥೆಯ ಎಣ್ಣೆಯನ್ನು ಒಂದು ದೊಡ್ಡ ಪ್ರದೀಪಕ್ಕೆ ಹಾಕಿದರು. ಅಲ್ಲಿ ಬೇಕಾದಷ್ಟು ಕಥೆ ಉಪಕಥೆಗಳು ಎಲ್ಲರ ಕಣ್ಮನಗಳನ್ನು ಸೆಳೆಯುತ್ತವೆ. ಆ ಕಥೆಯನ್ನು ಎಷ್ಟು 1000 ವರ್ಷಗಳ ಹಿಂದೆ ಅವರು ಬರೆದರೋ ಗೊತ್ತಿಲ್ಲ.
ಈಗಲೂ ಪ್ರತಿಯೊಬ್ಬ ಭಾರತೀಯ ಆಬಾಲ ವೃದ್ಧರಿಗೆ ಇದು ಚಿರಪರಿಚಿತವಾಗಿದೆ. ಅವರ ನಾಡಿಯಲ್ಲಿ ಪ್ರವಹಿಸಿದೆ. ಅವರ ಜೀವನದ ಆದರ್ಶವನ್ನು ರೂಪಿಸುತ್ತಿದೆ. ಜೀವನದಲ್ಲಿ ಜೀವಿ ಎದುರಿಸುವ ಸಮಸ್ಯೆಗೆಲ್ಲ ಮದ್ದು ಇದೆ. ಇಲ್ಲಿರುವುದೆಲ್ಲ ಬರೀ ರಸವತ್ತಾದ ಕಥೆ ಮಾತ್ರವಲ್ಲ. ಈ ಕಥೆಗಳನ್ನು ಮತ್ತಾವುದೋ ಒಂದನ್ನು ಪೋಷಿಸುವುದಕ್ಕಾಗಿ ನೇಯ್ದಿರುವುದು. ಅದೇ ಭವಜೀವಿಗಳಿಗೆ ದಾರಿ ಬೆಳಕಾಗಬಲ್ಲಂತಹ ಭಗವದ್ಗೀತಾ ಎಂಬ ತತ್ವದ ಬೆಳಕಿನ ಕೊಡಿ. ಮಹಾಭಾರತದ ಕಥೆಗಳಲ್ಲಿ ನಾವು ನೋಡುವುದು ಅನುಷ್ಠಾನವನ್ನು. ಭಗವದ್ಗೀತೆಯಲ್ಲಿ ನಮಗೆ ಬರುವುದು ಈ ಅನುಷ್ಠಾನದ ಹಿಂದೆ ಇರುವ ಸತ್ಯ. ಒಂದು ಮತ್ತೊಂದಕ್ಕೆ ಪೋಷಕವಾಗಿದೆ. ಒಂದಿಲ್ಲದೆ ಮತ್ತೊಂದು ಇರಲಾರದು. ಎಣ್ಣೆ ಇಲ್ಲದೆ ದೀಪ ಉರಿಯಲಾರದು. ದೀಪ ಉರಿಯದೇ ಇದ್ದರೆ ಎಷ್ಟು ಎಣ್ಣೆ ಇದ್ದರೂ ಗಾಢಾಂಧಕಾರ. ಒಂದು ಅನುಷ್ಠಾನ ಮತ್ತೊಂದು ಅನುಷ್ಠಾನದ ಹಿಂದೆ ಹಾಸು ಹೊಕ್ಕಾಗಿರುವ ಸಿದ್ಧಾಂತ. ತತ್ವ ಎಲ್ಲರಿಗೂ ಹಿಡಿಸಲಾರದು. ಅದಕ್ಕಾಗಿ ತತ್ವ ಬೆರೆತ ಕಥೆ ಇದು. ಬರೀ ಅರೇಬಿಯನ್ ನೈಟ್ಸ್ ಮುಂತಾದ ಕಥೆಯಂತೆ ಅಲ್ಲ. ಬೇಜಾರು ಹರಿಸುವುದಕ್ಕೆ ಮಾತ್ರವಲ್ಲ ಮಹಾಭಾರತ ಇರುವುದು. ಇದು ಜೀವನವನ್ನು ಪೋಷಿಸುವುದು, ಬಾಡಿದ ಚೇತನಕ್ಕೆ ಸ್ಫೂರ್ತಿ ಕೊಡುವುದು, ಭವಜೀವಿಗಳನ್ನು ಭಗವಂತನೆಡೆಗೆ ಕರೆದೊಯ್ಯುವ ದೇವದೂತರಂತಿವೆ ಇಲ್ಲಿ ಬರುವ ತತ್ವಗಳು. ಇಂತಹ ಮಹಾ ವ್ಯಕ್ತಿಗೆ ಬಾಗಿ ಎರಗುವುದು ನಾವು ಮಾಡಬೇಕಾದ ಮೊದಲನೆಯ ಕರ್ತವ್ಯ. ಪ್ರಪನ್ನ ಪಾರಿಜಾತಾಯ ತೋತ್ರ ವೇತ್ರೈಕಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಶ್ರೀಕೃಷ್ಣ ಶರಣ್ಯರಿಗೆ ಕಲ್ಪವೃಕ್ಷದಂತೆ ಇರುವನು. ಕೈಯಲ್ಲಿ ಒಂದು ಕೋಲು ಹಿಡಿದುಕೊಂಡಿರುವನು. ಜ್ಞಾನ ಮುದ್ರೆಯನ್ನು ಧರಿಸಿರುವನು. ಗೀತಾ ಅಮೃತವನ್ನು ಕರೆಯುತ್ತಿರುವನು. ಇವನಿಗೆ ನಮಸ್ಕಾರ. ಇನ್ನು ಮಹಾಭಾರತದ ಆರಾಧ್ಯ ಮೂರ್ತಿಯಾದ ಕೃಷ್ಣನನ್ನು ಕೊಂಡಾಡುವರು. ಯಾರು ಅವನಲ್ಲಿ ಶರಣಾಗುವರೋ ಅವರಿಗೆ ಕಲ್ಪವೃಕ್ಷ. ಶರಣಾಗುವವನು ಹಿಂದೆ ಏನಾದರೂ ಆಗಿರಬಹುದು, ಮಾಡಬಾರದ ಪಾತಕಗಳನ್ನೇ ಮಾಡಿರಬಹುದು. ಆದರೂ ಒಮ್ಮೆ ಅವನಲ್ಲಿ ಶರಣಾದರೆ ಸಾಕು, ಅವರು ಕೇಳಿದುದನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮನು ಕೊಡುವನು. ಈ ಮಾತನ್ನು ಕೇಳಿದಾಗ ಭಗವಂತನಿಂದ ವಸೂಲಿ ಮಾಡುವುದು ಎಷ್ಟು ಸುಲಭ ಎಂದು ಭಾವಿಸುವೆವು. ಆದರೆ ಆತನಲ್ಲಿ ಶರಣಾಗುವುದು ಅಷ್ಟು ಸುಲಭವಲ್ಲ. ನಮ್ಮ ಅಹಂಕಾರವನ್ನೆಲ್ಲ ಸಂಪೂರ್ಣ ಅವನಿಗೆ ಮಾರಿಕೊಳ್ಳಬೇಕು. ಆಗಲೇ ಅವನು ನಮಗೆ ಕೇಳಿದುದನ್ನೆಲ್ಲ ಕೊಡುವುದು. ಯಾವಾಗ ನಾವು ನಮ್ಮನ್ನು ಅವನಿಗೆ ಅರ್ಪಣೆ ಮಾಡಿಕೊಳ್ಳುವೆವೋ ಆಗ ಅವನು ನಮಗೆ ಕಲ್ಪತರುವಾಗುವನು. ನಮ್ಮನ್ನು ಅವನಿಗೆ ಮಾರಿಕೊಂಡ ಮೇಲೆ ನಾವು ಅವನನ್ನು ಏನು ಬೇಡುತ್ತೇವೆ? ಧನ, ಕನಕ, ವಸ್ತು, ಅಧಿಕಾರ ಯಾವುದನ್ನು ಬೇಡುವುದಿಲ್ಲ. ಪರಮಾತ್ಮನ ಪ್ರೇಮವನ್ನು ರುಚಿ ನೋಡಿದ ಮೇಲೆ, ಅವನಿಗೆ ನಮ್ಮನ್ನು ಅರ್ಪಿಸಿಕೊಂಡ ಮೇಲೆ ದೇವರು ನಾವು ಯಾವುದನ್ನು ಕೇಳಿದರೂ ಇಲ್ಲವೆನ್ನುವುದಿಲ್ಲ. ಭಕ್ತ ಭಕ್ತಿ ಮುಕ್ತಿಗಳನ್ನು ಮಾತ್ರ ಯಾಚಿಸುವನು. ಅವನ ಕಡೆಗೆ ಹೋಗುವುದಕ್ಕೆ ಇರುವ ಆತಂಕಗಳನ್ನು ನಿವಾರಿಸೆಂದು ಬೇಡುವನು. ಇನ್ನು ಮೇಲೆ ದೇವರು ಅವನು ಯಾವುದನ್ನು ಕೇಳಿದರೂ ಇಲ್ಲವೆನ್ನುವುದಿಲ್ಲ. ಆದರೆ ನಿಜವಾದ ಭಕ್ತ ಲೌಕಿಕವಾದವುಗಳನ್ನು ಕೇಳುವುದಿಲ್ಲ. ಭಾಗವತದಲ್ಲಿ ನರಸಿಂಹ ಭಕ್ತ ಪ್ರಹ್ಲಾದನಿಗೆ ಪ್ರತ್ಯಕ್ಷವಾಗುತ್ತಾನೆ. ಭಗವಂತ ತನ್ನ ಭಕ್ತನ ಪ್ರೀತಿಗೆ ಮೆಚ್ಚಿ ಏನನ್ನಾದರೂ ವರವನ್ನು ಕೇಳು ಎಂದು ಪ್ರಹ್ಲಾದನಿಗೆ ಹೇಳುವನು. ಮೊದಲು ಪ್ರಹ್ಲಾದ ನಿನ್ನನ್ನು ನೋಡಿದ ಮೇಲೆ ನನಗೇನೂ ಬೇಡ, ನಾನು ಕೃತಾರ್ಥನಾದೇ ಎನ್ನುವನು. ಆದರೂ ದೇವರು ನೀನು ಏನನ್ನಾದರೂ ನನ್ನಿಂದ ತೆಗೆದುಕೊಳ್ಳಬೇಕು ಎಂದು ಬಲಾತ್ಕರಿಸಿದಾಗ ಪ್ರಹ್ಲಾದ ಹೀಗೆ ಕೇಳಿಕೊಳ್ಳುತ್ತಾನೆ: ಅವಿವೇಕಿಗಳು ವಿಷಯ ವಸ್ತುಗಳನ್ನು ಎಷ್ಟು ಉತ್ಕಟವಾಗಿ ಪ್ರೀತಿಸುವರೋ ಅಷ್ಟು ಉತ್ಕಟವಾಗಿ ನಿನ್ನ ಪಾದಕಮಲಗಳನ್ನು ನಾನು ಪ್ರೀತಿಸುವಂತೆ ಅನುಗ್ರಹಿಸು. ಶ್ರೀಕೃಷ್ಣ ತನ್ನ ಒಂದು ಕೈಯಲ್ಲಿ ದನ ಕಾಯುವವರ ಕೈಯಲ್ಲಿರುವಂತೆ ಕೋಲನ್ನು ಹಿಡಿದುಕೊಂಡಿರುವವನು. ಭವಜೀವಿಗಳೆಂಬ ದನಗಳನ್ನು ಕಾಯುತ್ತಿರುವವನು ಅವನು. ಬೇರೆ ಕಡೆ ಹೋದಾಗ ದಾರಿಗೆ ತರುವುದು ಕೋಲಿನ ಭಯ. ಕೋಲಿನಿಂದ ಹೆದರಿಸುವನು. ಕೆಲವು ವೇಳೆ ನಮ್ಮನ್ನು ಹೊಡೆಯಲೂಬಹುದು, ಆದರೆ ನಮಗೆ ಪೆಟ್ಟು ಕೊಟ್ಟು ನೋಯಿಸುವುದಕ್ಕಲ್ಲ. ನಮ್ಮಲ್ಲಿರುವ ನ್ಯೂನತೆ ಬಡಪೆಟ್ಟಿಗೆ ನಮ್ಮನ್ನು ಬಿಟ್ಟು ಹೋಗದು. ಒಳ್ಳೆಯ ಮಾತು, ನಯ, ವಿನಯ ಎಲ್ಲವನ್ನೂ ಖರ್ಚು ಮಾಡಿ ಅದೆಲ್ಲ ಆದ ಮೇಲೆ ದಾರಿಗೆ ಬರದಿದ್ದರೆ ನಮಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಏಟನ್ನು ತಾಕಿಸುವನು.
ಕೆಲವು ವೇಳೆ ಭಂಡ ಕುದುರೆ ಗಾಡಿ ಮುಂದೆ ಹೋಗಬೇಕಾದರೆ ಗಾಡಿ ಹೊಡೆಯುವವನ ಚಾವಟಿ ಏಟಿನ ಬಿಸಿ ತಾಕಬೇಕು. ಅದಕ್ಕಾಗಿಯೇ ಶ್ರೀಕೃಷ್ಣ ಕೈಯಲ್ಲಿ ಕೋಲನ್ನು ಹಿಡಿದಿರುವನು. ಅವನ ಬೆರಳುಗಳಲ್ಲಿ ಜ್ಞಾನಮುದ್ರೆಯನ್ನು ನೋಡುತ್ತೇವೆ. ಜೀವನದಲ್ಲಿ ಪರಮ ಸತ್ಯವನ್ನು ತಿಳಿದವನು ಅವನು. ಅದನ್ನು ಹೇಳುವ ವಿಧಾನವನ್ನು ಬಲ್ಲವನು ಅವನು. ಗೀತೆಯಲ್ಲಿ ಬರುವ ಅತ್ಯಂತ ಗಹನವಾದ ಆಧ್ಯಾತ್ಮಿಕ ವಿಷಯಗಳನ್ನು ಎಷ್ಟು ಸುಲಭವಾಗಿ ಎಲ್ಲರ ಹೃದಯಕ್ಕೆ ತಾಕುವಂತೆ ಹೇಳುತ್ತಾನೆ ಶ್ರೀಕೃಷ್ಣ. ಬಲ್ಲವರಿಗೆಲ್ಲ ಅದನ್ನು ಹೇಳುವ ಕಲೆ ಗೊತ್ತಿರುವುದಿಲ್ಲ. ಶ್ರೀಕೃಷ್ಣ ಪರಮ ಸತ್ಯದ ಮೇಲೆ ನೆಲೆಸಿರುವನು. ಅದನ್ನು ಇತರರು ಪಡೆಯುವುದು ಹೇಗೆಂಬುದನ್ನು ತನ್ನದೇ ಆದ ರೀತಿಯಲ್ಲಿ ಹೇಳುವನು. ಜೀವನದಲ್ಲಿ ಅತಿ ಸುಲಭವಾಗಿರುವುದನ್ನು ಅತಿ ಕ್ಲಿಷ್ಟವಾದ ಭಾಷೆಯಲ್ಲಿ ಕೆಲವರು ಇಡುವರು. ಭಾವ ನಮಗೆ ಕಾಣದ ರೀತಿಯಲ್ಲಿ ಪಾಂಡಿತ್ಯ ಅದನ್ನು ರಕ್ಷಿಸುವುದು. ಆದರೆ ಶ್ರೀಕೃಷ್ಣನ ಭಾಷೆಯಾದರೋ ಜೀವನದ ಪರಮ ಸತ್ಯಗಳನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತೆ ಇರುವುದು. ಅದು ಹೃದಯದಿಂದ ಬಂದ ಭಾಷೆ, ಮತ್ತೊಂದು ಹೃದಯಕ್ಕೆ ನೇರವಾಗಿ ತಾಕುವುದು. ಶ್ರೀಕೃಷ್ಣ ಇಲ್ಲಿ ಏನು ಮಾಡುತ್ತಿರುವನು? ಅನಾವಶ್ಯಕವಾದ ಭಾವನೆಗಳನ್ನೆಲ್ಲ ಬಿಟ್ಟು ಯಾವುದು ಸಾರವೋ, ಭವಜೀವಿಗಳ ಅಜ್ಞಾನದ ರೋಗವನ್ನು ಗುಣಮಾಡುವುದೋ ಅಂತಹ ಅಮೃತವನ್ನು ಕರೆಯುತ್ತಿರುವನು. ಈ ಹಾಲನ್ನು ಅರಗಿಸಿಕೊಳ್ಳುವುದು ಜೀವನದಲ್ಲಿ ಬಹಳ ಸುಲಭ. ನಮ್ಮ ಪೋಷಣೆಗೆ ಅತ್ಯಂತ ಅವಶ್ಯಕವಾದ ವಸ್ತುಗಳೆಲ್ಲ ಹೇಗೆ ಹಾಲಿನಲ್ಲಿದೆಯೋ ಅದರಂತೆಯೇ ಜೀವಿಯ ಆತ್ಮ ವಿಕಾಸಕ್ಕೆ ಬೇಕಾದ ಪೋಷಕ ದ್ರವ್ಯಗಳೆಲ್ಲ ಇಲ್ಲಿವೆ. ನಾವೆಲ್ಲ ವಯಸ್ಸಿನಲ್ಲಿ ಬಹಳ ಹಿರಿಯರಾಗಿರಬಹುದು, ಹಲವು ಮಕ್ಕಳ ತಾಯಿ ತಂದೆಗಳಾಗಿರಬಹುದು. ಆದರೆ ಆಧ್ಯಾತ್ಮಿಕ ಜೀವನ ದೃಷ್ಟಿಯಲ್ಲಿ ನಾವೆಲ್ಲ ಈಗ ತಾನೇ ಕಣ್ತೆರೆದ ಎಳೆ ಹಸುಳೆಗಳು. ಇಂತಹ ಮಕ್ಕಳಿಗೆ ಕೊಡುವುದಕ್ಕಾಗಿಯೇ ಶ್ರೀಕೃಷ್ಣ ಹಾಲನ್ನು ಕರೆಯುತ್ತಿರುವನು. ಇಂತಹ ಮಹಾಮಹಿಮನಿಗೆ ಮಾಡುವ ನಮಸ್ಕಾರದಿಂದಲೇ ಗೀತೆಯ ಅಧ್ಯಯನ ಪ್ರಾರಂಭವಾಗುವುದು. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಸ್ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಉಪನಿಷತ್ತುಗಳೇ ಹಸುಗಳು, ಇದರ ಹಾಲನ್ನು ಕರೆಯುವವನೇ ಗೋಪಾಲನಂದನ. ಪಾರ್ಥನೆ ಕರು, ಮಹತ್ತಾದ ಗೀತಾಮೃತವೇ ಹಾಲು. ಇದನ್ನು ಪಾನ ಮಾಡುವವರೇ ಸಜ್ಜನರು. ಇಲ್ಲಿ ಉಪನಿಷತ್ತುಗಳನ್ನು ಹಸುಗಳಿಗೆ ಹೋಲಿಸುವರು. ಉಪನಿಷತ್ತಿನ ಸಾರವೇ ಅದರ ಹಾಲಿನಲ್ಲಿದೆ. ಉಪನಿಷತ್ತು ಸಾಧಾರಣ ಮನುಷ್ಯನಿಗೆ ಓದಿ ತಿಳಿದುಕೊಳ್ಳಲು ಕಷ್ಟ. ಜೊತೆಗೆ ಅದನ್ನು ಎಲ್ಲರೂ ಓದಕೂಡದೆಂದು ಅದರ ಸುತ್ತಲೂ ಹಿಂದಿನಿಂದ ಬೇಲಿಯನ್ನು ಬೇರೆ ಹಾಕಿದರು. ಏಕೆಂದರೆ ಇದನ್ನು ಓದಿ ತಿಳಿದುಕೊಳ್ಳಬೇಕಾದರೆ ಬುದ್ಧಿ ತುಂಬಾ ಸೂಕ್ಷ್ಮವಾಗಿರಬೇಕು, ಚಿತ್ತ ಪರಿಶುದ್ಧವಾಗಿರಬೇಕು. ಆಗ ಮಾತ್ರ ಅಲ್ಲಿರುವ ವಿಷಯವನ್ನು ತಿಳಿದುಕೊಳ್ಳಲು ಸಾಧ್ಯ. ಇಲ್ಲದೆ ಇದ್ದರೆ ಅಲ್ಲಿ ಒಂದು ಬರೆದಿದ್ದರೆ ನಾವೊಂದು ತಿಳಿದುಕೊಳ್ಳುತ್ತೇವೆ. ತತ್ವವನ್ನು ಸರಿಯಾಗಿ ತಿಳಿದುಕೊಳ್ಳದೆ ತಪ್ಪಾಗಿ ತಿಳಿದುಕೊಳ್ಳುತ್ತೇವೆ. ಅದನ್ನು ತಿಳಿದುಕೊಳ್ಳದೇ ಇದ್ದರೆ ಅಷ್ಟು ನಷ್ಟವಿಲ್ಲ, ನಾವು ಅಜ್ಞಾನಿಗಳಾಗಿ ಉಳಿಯುವೆವು ಅಷ್ಟೇ. ಆದರೆ ತಪ್ಪಾಗಿ ತಿಳಿದುಕೊಂಡರೆ ಅದರಿಂದ ನಮಗೆ ನಷ್ಟ. ಜೊತೆಗೆ ಅದನ್ನು ಇತರರಿಗೆ ಹೇಳಿದರೆ ಇತರರನ್ನು ಕೆಡಿಸುವೆವು. ಆದ ಕಾರಣವೇ ಅದನ್ನು ಓದಲು ಇಷ್ಟೊಂದು ಆತಂಕ ಕಲ್ಪಿಸಿದರು. ಭಗವದ್ಗೀತೆ ಬರುವುದು ಮಹಾಭಾರತದ ಮಧ್ಯದಲ್ಲಿ. ಮಹಾಭಾರತವನ್ನು ಪಂಚಮ ವೇದ ಎನ್ನುವರು. ವೇದಾಂತದಲ್ಲಿ ಅಡಗಿರುವ ಗಹನವಾದ ಶಕ್ತಿಗಳನ್ನೆಲ್ಲ ಸುಲಭವಾಗಿ ಸರ್ವಸಾಮಾನ್ಯರಿಗೆ ಅರ್ಥವಾಗುವಂತೆ ಹೇಳುವುದು. ಅದನ್ನು ಯಾರು ಬೇಕಾದರೂ ಓದಬಹುದು. ಉಪನಿಷತ್ತಿನಿಂದ ಆಗಬೇಕಾದ ಕೆಲಸವನ್ನು ಮಹಾಭಾರತ ಮತ್ತು ಚೆನ್ನಾಗಿ ಜನಸಾಮಾನ್ಯರಿಗೆ ಮಾಡುವುದು. ಈ ಹಾಲನ್ನು ಕರೆಯುವವನು ಕೃಷ್ಣ. ಯಾರನ್ನು ಪೂರ್ಣಾವತಾರವೆಂದು ಕರೆಯುವೆವೋ ಅಂತಹ ಶ್ರೀಕೃಷ್ಣನೇ ಇಲ್ಲಿ ಉಪನಿಷತ್ತುಗಳಿಂದ ಎಲ್ಲರಿಗೂ ಏನು ಬೇಕೋ ಅದನ್ನು ಕೊಡುವನು. ಅವನಿಗೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಯಾವ ಮೆಟ್ಟಿಲಿನಲ್ಲಿ ಇದ್ದಾನೆ, ಮನುಷ್ಯ ವಿಕಾಸದ ಏಣಿಯಲ್ಲಿ ಯಾವ ಮೆಟ್ಟಿಲಿನಲ್ಲಿ ಇದ್ದಾನೆ ಎಂಬುದು ಚೆನ್ನಾಗಿ ತಿಳಿದಿರುವುದು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮುಂತಾದ ತತ್ವಗಳ ಸಮನ್ವಯವೇ ಆ ಹಾಲು. ಭಕ್ತರು, ಕರ್ಮಿಗಳು, ಜ್ಞಾನಿಗಳು ಅವರು ಯಾವ ಧರ್ಮಕ್ಕೆ ಸೇರಿದರೂ ಚಿಂತೆಯಿಲ್ಲ, ಅವರನ್ನೆಲ್ಲ ಅದು ಪೋಷಿಸುವುದು.
ಇಲ್ಲಿ ಕರುವೇ ಅರ್ಜುನ. ಹಾಲನ್ನು ಕರೆಯುವುದಕ್ಕೆ ಒಂದು ನಿಮಿತ್ತ ಇರಬೇಕು. ಅದೇ ಅರ್ಜುನನ ಸಂದೇಹ. ಅನುಮಾನ ಸಂದೇಹ ಇಲ್ಲದೆ ಇದ್ದರೆ ತಿಳಿದುಕೊಳ್ಳಲು ಆಸಕ್ತಿ ಇರುವುದಿಲ್ಲ. ಅನುಮಾನ ಸಂದೇಹ ಎಂಬ ಅಂಕುಶ ನಮ್ಮನ್ನು ತಿವಿಯುತ್ತಿದ್ದರೆ ಮಾತ್ರ ನಾವು ತಿಳಿದುಕೊಳ್ಳಲು ಮುಂದುವರಿಯುವುದು. ಅರ್ಜುನನು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾನೆ. ಅದಕ್ಕಾಗಿ ಗೀತಾಮೃತವನ್ನು ಅವನಿಗೆ ಕೊಡಬೇಕಾಗಿದೆ. ಆದರೆ ಇಲ್ಲಿ ಅದು ಅವನಿಗೆ ಮಾತ್ರ ಮೀಸಲಾಗಿಲ್ಲ. ಭಗವಂತನು ಯಾವುದನ್ನು ಅವನಿಗೆ ನೀಡಿದನೋ ಅದು ಅಕ್ಷಯ ಪಾತ್ರೆಯಂತಿರುವ ಗೀತೆಯಲ್ಲಿ ಎಲ್ಲರಿಗೂ ಎಂದಿಗೂ ಕಡಿಮೆಯಾಗದೆ ಇನ್ನೂ ಉಳಿದಿದೆ. ಅದನ್ನು ಅನುಭವಿಸುವವರೇ ಸಜ್ಜನರು. ಎಂದರೆ ಪ್ರಪಂಚದಲ್ಲಿ ಅರ್ಜುನನಂತೆ ಸಂದೇಹಕ್ಕೆ ಸಿಕ್ಕಿ ದಾರಿಗಾಣದೆ ದಿಕ್ಕೆಟ್ಟವರು, ದಾರಿ ತೋರುವವನಿಗಾಗಿ ಕಾತರದಿಂದ ನಿಂತು ಬೇಡುತ್ತಿರುವವರು. ಆಧ್ಯಾತ್ಮಿಕ ಪಿಪಾಸುಗಳೆಲ್ಲ ಅರ್ಜುನನ ಪರಿಸ್ಥಿತಿಯಲ್ಲಿ ಇರುವವರೇ. ಶ್ರೀಕೃಷ್ಣನ ಮುಂದೆ ಅರ್ಜುನನು ಮಾತ್ರವೇ ಅಲ್ಲ ಇರುವುದು. ಅರ್ಜುನನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಂತೆ ಇರುವನು. ಭಗವಂತ ಎಲ್ಲ ಮಾನವಕೋಟಿಗೆ ಇಲ್ಲಿ ಸಂದೇಶ ನೀಡುತ್ತಿರುವನು. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವನ ಮಗನು, ಕಂಸ ಚಾಣೂರರನ್ನು ಕೊಂದವನು, ದೇವಕಿಗೆ ಪರಮಾನಂದವನ್ನು ಉಂಟು ಮಾಡಿದವನು, ಜಗದ್ಗುರುವು ದೇವನು ಆದ ಕೃಷ್ಣನನ್ನು ನಮಿಸುತ್ತೇನೆ. ಈ ಶ್ಲೋಕದಲ್ಲಿ ಪುನಃ ಶ್ರೀಕೃಷ್ಣನನ್ನು ಕೊಂಡಾಡುವರು. ಅವನು ವಸುದೇವ ದೇವಕಿಯರಿಗೆ ಮಗ, ಅವರಿಗೆ ಪರಮಾನಂದವನ್ನು ಉಂಟು ಮಾಡಿದವನು. ಒಬ್ಬ ಮಗುವಿನಿಂದ ಅಪ್ಪ ಅಮ್ಮ ಎನಿಸಿಕೊಂಡಾಗ ಆಗುವ ಆನಂದವನ್ನು ಹೆತ್ತವರೇ ಬಲ್ಲರು. ಆ ಮಗು ಸಾಧಾರಣ ಮಗುವಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾದವನು. ಅವನಿಗೆ ಜನ್ಮ ನೀಡುವುದು, ಅವನು ಮಾಡುವ ಲೀಲೆಗಳನ್ನು ನೋಡುವುದು ಹಲವು ಜನ್ಮಗಳ ತಪಸ್ಸಿನ ಮತ್ತು ಪುಣ್ಯದ ಪ್ರಭಾವ. ಶ್ರೀಕೃಷ್ಣನೇ ಧರ್ಮಕಂಟಕರಾದ ಕಂಸ ಚಾಣೂರರು ಮುಂತಾದವರನ್ನೆಲ್ಲ ಕೊಂದವನು. ಧರ್ಮಕಂಟಕರನ್ನು ನಾಶ ಮಾಡುವಾಗ ಶ್ರೀಕೃಷ್ಣ ಇವರು ತನ್ನವರು ಎಂಬ ದಯಾ ದಾಕ್ಷಿಣ್ಯವನ್ನೇ ತರುವುದಿಲ್ಲ. ತನ್ನ ಸೋದರ ಮಾವನಾದರೂ ಕಂಸನನ್ನು ಕೊಲ್ಲುವನು. ಅವನು ಅವತಾರವೆತ್ತಿದ್ದೇ ಧರ್ಮ ಸಂಸ್ಥಾಪನೆಗೆ. ಅದು ಆಗಬೇಕಾದರೆ ಅಧರ್ಮದ ಕಳೆಯನ್ನು ನಿರ್ದಾಕ್ಷಿಣ್ಯವಾಗಿ ಕೀಳಬೇಕು. ಶ್ರೀಕೃಷ್ಣ ಈ ಕೆಲಸವನ್ನು ಮಾಡುವಾಗ ಸ್ವಲ್ಪವೂ ಅಂಜುವುದಿಲ್ಲ, ಅಳುಕುವುದಿಲ್ಲ. ಅವನು ಜಗದ್ಗುರು, ಇಡೀ ಬ್ರಹ್ಮಾಂಡಕ್ಕೆ ಗುರು. ಜನ ಯಾವ ಹೆಸರಿನಲ್ಲಿ ಯಾವ ಭಾವದ ಮೂಲಕವೇ ಆರಾಧಿಸಲಿ ಅದೆಲ್ಲ ಅವನಿಗೆ ಸೇರುವುದು. ಎಲ್ಲಾ ಧರ್ಮಗಳು ಸೂತ್ರದಲ್ಲಿ ಮಣಿ ಹೇಗೆ ಪೋಣಿಸಲ್ಪಟ್ಟಿದೆಯೋ ಹಾಗೆ ಶ್ರೀಕೃಷ್ಣನಲ್ಲಿ ಪೋಣಿಸಲ್ಪಟ್ಟಿದೆ. ಇಂತಹ ದೇವನೂ ಪವಿತ್ರೋತ್ತಮನೂ ಆದವನನ್ನು ನಮಸ್ಕರಿಸುವರು. ಭೀಷ್ಮದ್ರೋಣತಟಾ ಜಯದ್ರಥ ಜಲಾ ಗಾಂಧಾರ ನೀಲೋತ್ಪಲಾ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲಾ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತೀರ್ಣಾ ಖಲು ಪಾಂಡವೈರಣ ನದಿ ಕೈವರ್ತಕಃ ಕೇಶವಃ. ಭೀಷ್ಮ ದ್ರೋಣರೇ ದಡಗಳು, ಮಧ್ಯದಲ್ಲಿರುವ ನೀರೇ ಜಯದ್ರಥ, ಗಾಂಧಾರ ರಾಜನೇ ಮಧ್ಯದಲ್ಲಿ ನಿಮಿರಿ ನಿಂತಿರುವ ಕರಿಯ ಬಂಡೆ, ಶಲ್ಯನೇ ಮೊಸಳೆ, ಕೃಪನೇ ಪ್ರವಾಹ, ಕರ್ಣನೇ ಭಯಾನಕವಾದ ಅಪ್ಪಳಿಸುವ ಅಲೆ, ಅಶ್ವತ್ಥಾಮ ವಿಕರ್ಣರು ಭಯಾನಕವಾದ ಮಕರ ಮತ್ತು ದುರ್ಯೋಧನನೇ ಸುಳಿ. ಇಂತಹ ರಣನದಿಯನ್ನು ಪಾಂಡವರು ದಾಟಿದರು. ಇದನ್ನು ದಾಟಿಸಿದ, ಅಂದರೆ ಆ ಪಾಂಡವರನ್ನು ದಾಟಿಸಿದ ಅಂಬಿಗನೇ ಶ್ರೀಕೃಷ್ಣ. ಇಲ್ಲಿ ಕೌರವ ಸೇನೆಯನ್ನೇ ಒಂದು ರಣನದಿಯನ್ನಾಗಿ ಮಾಡಿರುವ ಉಪಮಾನವನ್ನು ಕೊಡುವರು. ಚಿತ್ತಾಕರ್ಷಕವಾಗಿದೆ ಇಲ್ಲಿ ಬರುವ ಚಿತ್ರ. ಈ ಮಹಾರಣನದಿ 11 ಅಕ್ಷೋಹಿಣಿ ಸೈನ್ಯವನ್ನು ಕೂಡಿಕೊಂಡು ಭೋರ್ಗರೆದು ಹರಿಯುತ್ತಿದೆ. ಇದಕ್ಕೆ 2 ದಡಗಳು ಬೇಕಾಗಿದೆ. ಆ ದಡಗಳೇ ಕುರು ಪಿತಾಮಹನಾದ ಭೀಷ್ಮ, ಇಚ್ಛಾಮರಣಿ, ಅಷ್ಟವಸುಗಳಲ್ಲಿ ಒಬ್ಬ,
ಕಠೋರ ಬ್ರಹ್ಮಚಾರಿ. ಸಮರದಲ್ಲಿ ಇದುವರೆಗೆ ಇವನನ್ನು ಗೆದ್ದವರಿಲ್ಲ. ಮತ್ತೊಂದು ದಡವೆ ದ್ರೋಣ, ಆಗಿನ ಕಾಲದ ಹೆಸರಾಂತ ಧನುರ್ವಿದ್ಯಾಚಾರ್ಯ, ಕೌರವ ಪಾಂಡವರಿಗೆ ವಿದ್ಯೆಯನ್ನು ದಾನ ಮಾಡಿದವನು. ಆ ದಡಗಳ ಮಧ್ಯದಲ್ಲಿ ಹರಿಯುವ ಸೇನೆಗೆ ಒಡೆಯನಾಗಿರುವವನೇ ಜಯದ್ರಥ. ಆ ರಣನದಿಯಲ್ಲಿ ಮಧ್ಯೆ ಮೇಲೆದ್ದು ಬಂದವರನ್ನು ಅಪ್ಪಳಿಸಿ ಬಡಿಯುವುದಕ್ಕೆ ಇರುವ ಬಂಡೆಯೇ ಗಾಂಧಾರ ರಾಜ. ಶಲ್ಯ ಅಶ್ವತ್ಥಾಮರುಗಳೇ ನೀರಿನೊಳಗೆ ಇರುವ ಮೊಸಳೆಗಳು. ದೋಣಿಗಳನ್ನು ಮುಳುಗಿಸಲು ಮೇಲೆದ್ದಿರುವ ಭೀಕರವಾದ ಅಲೆಯೇ ಕರ್ಣ. ಒಳಗೆ ಸೆಳೆದುಕೊಳ್ಳುವುದಕ್ಕೆ ತಿರುಗುತ್ತಿರುವ ಸುಳಿಯೇ ದುರ್ಯೋಧನ. ಒಂದರಿಂದ ತಪ್ಪಿಸಿಕೊಂಡರೆ ಅದಕ್ಕಿಂತ ಬಲವಾಗಿರುವ ಅಪಾಯ ಕಾದಿದೆ. ನದಿಯನ್ನು ದಾಟುವಾಗ ಇಂತಹ ರಣನದಿಯನ್ನು ಪಾಂಡವರು ದಾಟಬೇಕಾಗಿದೆ. ಇವರಿಗೆ ಇರುವ ಸೈನ್ಯವಾದರೂ 7 ಅಕ್ಷೌಹಿಣಿಯ ಪುಟ್ಟ ದೋಣಿ. ಆದರೆ ದೋಣಿ ಪುಟ್ಟದಾದರೇನು, ಅದನ್ನು ನಡೆಸುವವನು ಕುಶಲಿಗಳಲ್ಲಿ ಕುಶಲಿಯಾದ ಶ್ರೀಕೃಷ್ಣ. ಎಲ್ಲ ಅಪಾಯಗಳಿಂದಲೂ ಪಾಂಡವರನ್ನು ನಿಮಾಯಿಸಿ ಕಡೆ ಹಾಯಿಸುವನು. ಪಾರಾಶರ್ಯವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಃ ಪೇಪೀಯಮಾನಂ ಮುದಾ ಭೂಯಾದ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ. ಮಹಾಭಾರತ ಎಂಬ ಕಮಲ ಪರಾಶರರ ಮಗನಾದ ವ್ಯಾಸರ ಮಾತಿನ ಸರೋವರದಲ್ಲಿ ಹುಟ್ಟಿದೆ. ಆ ಕಮಲ ನಾನಾ ಕಥೆಗಳೆಂಬ ಕೇಸರಗಳಿಂದ ಕೂಡಿದೆ. ಹರಿಕಥೆ ಎಂಬ ಬೋಧನೆಯಿಂದ ಅರಳಿದೆ. ಸಜ್ಜನರು ಎಂಬ ಜೇನುನೊಣಗಳೇ ಸಂತೋಷದಿಂದ ಇದನ್ನು ಪ್ರತಿದಿನವೂ ಪಾನ ಮಾಡುತ್ತಿರುವರು. ಕಲ್ಮಶವನ್ನು ನಾಶ ಮಾಡುವ ಗೀತಾರ್ಥದ ಪರಿಮಳದಿಂದ ಕೂಡಿದ ಈ ಕಮಲ ನಮಗೆ ಶ್ರೇಯಸ್ಸನ್ನು ಮಾಡಲಿ. ಇಲ್ಲಿ ಮತ್ತೊಂದು ಉಪಮಾನವನ್ನು ಕೊಡುವರು. ವ್ಯಾಸರ ವಾಣಿಯೇ ಒಂದು ಸರೋವರ, ಅದರಲ್ಲಿ ವಿಕಸಿತವಾದ ಕಮಲವೇ ಮಹಾಭಾರತ. ಆ ಕಮಲಕ್ಕೆ ಇರುವ ಕೇಸರಗಳೇ ಮಹಾಭಾರತದಲ್ಲಿ ಬರುವ ಕಥೋಪಕಥೆಗಳು. ಹರಿಯ ಬಾಯಿಂದಲೇ ಅದು ವಿಕಾಸವಾಗುವುದು. ಕಮಲ ಅರಳಬೇಕಾದರೆ ಮೇಲೆ ಸೂರ್ಯ ಮೂಡಬೇಕು. ಹಾಗೆಯೇ ಭಗವಂತನ ಕಥೆಯಿಂದಲೇ ಇದು ಅರಳುವುದು. ಇದು ಬರೀ ಕಥೆಯಲ್ಲ, ಭಗವದ್ವಾಣಿಯನ್ನು ನಿರೂಪಿಸುವುದು. ಸತ್ಯ ಒಂದೇ ಜಯಿಸುವುದು, ಅಸತ್ಯವಲ್ಲ ಎಂಬ ಸನಾತನ ತತ್ವವನ್ನು ಸಾರುವುದಕ್ಕಾಗಿಯೇ ಈ ಕಥೆ ಹುಟ್ಟಿರುವುದು. ಇದರಲ್ಲಿನ ಮಕರಂದವನ್ನು ಭೋಗಿಸುವ ದುಂಬಿಗಳೇ ಸಜ್ಜನರು. ದಿನವೂ ಇದನ್ನು ಮುತ್ತಿರುವವು. ಈ ಮಧುಪಾನ ಮಾಡಿ ಆನಂದವನ್ನು ಪಡೆಯುವರು. ಇದರಿಂದ ಬರುವ ಗೀತಾರ್ಥವೆಂಬ ಪರಿಮಳ ಪಾಪದ ದುರ್ವಾಸನೆಯನ್ನು ಹೊರದೂಡುವುದು. ಇಂತಹ ಭಾರತ ಕಮಲ ನಮಗೆ ಮಂಗಳವನ್ನು ಉಂಟು ಮಾಡಲಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಯಾರ ಕೃಪೆ ಮೂಕನನ್ನು ವಾಚಾಳಿಯನ್ನಾಗಿ ಮಾಡುವುದೋ, ಯಾರ ಕೃಪೆ ಮೂಕನನ್ನು ವಾಚಾಳಿಯನ್ನಾಗಿ ಮಾಡುವುದೋ, ಕುಂಟನನ್ನು ಪರ್ವತವನ್ನು ಏರುವಂತೆ ಮಾಡುವುದೋ, ಅಂತಹ ಪರಮಾನಂದ ಸ್ವರೂಪನಾದ ಮಾಧವನನ್ನು ವಂದಿಸುತ್ತೇನೆ. ಭಗವಂತನನ್ನು ನೆಚ್ಚಿದರೆ ಅಸಾಧ್ಯವನ್ನೂ ಸಾಧ್ಯವನ್ನಾಗಿ ಮಾಡುವುದು ಎಂಬುದನ್ನು ತೋರುವುದು. ನಾವು ಸಾಧಿಸಬೇಕಾಗಿರುವುದು ದೊಡ್ಡದು, ಅದಕ್ಕೆ ನಮಗೆ ಇರುವ ಯೋಗ್ಯತೆ ಅತ್ಯಲ್ಪ. ಮಗು ಚಂದ್ರನಿಗೆ ಕೈಯೊಟ್ಟುವಂತಿದೆ ನಮ್ಮ ಪರಿಸ್ಥಿತಿ. ಆದರೆ ಭಗವಂತನಲ್ಲಿ ಶರಣಾದ ಭಕ್ತ ಕುಗ್ಗುವುದಿಲ್ಲ. ತನ್ನನ್ನು ಮೀರಿದ ಒಂದು ಶಕ್ತಿಯ ಅರಿವು ಅವನಿಗಿದೆ. ಜಗವನ್ನೆಲ್ಲ ಆಳುತ್ತಿದೆ ಅದು. ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಮ್ಮನ್ನು ಕೈ ಹಿಡಿಸಿ ನಡೆಸುವುದೇ ಅದು. ನಮಗೆ ಅನೇಕ ವೇಳೆ ಅಚ್ಚರಿಯಾಗಬಹುದು, ನಾವು ಇಷ್ಟೊಂದನ್ನು ಹೇಗೆ ಸಾಧಿಸಿದೆವು ಎಂದು. ಲೋಕ ವ್ಯವಹಾರದ ದೃಷ್ಟಿಯಿಂದ ಒಂದು ಅಸಾಧ್ಯ. ಆದರೆ ಭಗವಂತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಎಲ್ಲ ನಿಯಮಗಳು ತಲೆಬಾಗುವವು ಅವನೆದುರಿಗೆ.
ಭಗವಂತನನ್ನು ನೆಚ್ಚಿದವನ ಸಹಾಯಕ್ಕೆ ಅವನ ಶಕ್ತಿಯೇ ಬರುವುದು. ಈ ಬ್ರಹ್ಮಾಂಡಕ್ಕೆ ಒಡೆಯನಾದವನು ಆನಂದ ಸ್ವರೂಪಿ. ಉಪನಿಷತ್ತು ಈ ಜಗತ್ತು ಆನಂದದಿಂದ ಬಂತು, ಆನಂದದಲ್ಲಿದೆ, ಆನಂದಕ್ಕೆ ಹೋಗುವುದು ಎಂದು ಸಾರುವುದು. ಈ ಸೃಷ್ಟಿ ಸ್ಥಿತಿ ಲಯವೆಲ್ಲ ಆಗುವುದು ಆನಂದಕ್ಕಾಗಿ, ನಾವಿರುವುದೇ ಅವನ ಆನಂದಕ್ಕಾಗಿ. ಅಂತಹ ಆನಂದ ಸ್ವರೂಪಿಯನ್ನು ವಂದಿಸುವೆವು. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗ ಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾ ದೇವಾಯ ತಸ್ಮೈ ನಮಃ. ಯಾರನ್ನು ಬ್ರಹ್ಮ, ವರುಣ, ಇಂದ್ರ, ರುದ್ರ, ಮರುದ್ಗಣಗಳು ದಿವ್ಯ ಸ್ತವಗಳಿಂದ ಸ್ತುತಿಸುತ್ತವೆಯೋ, ಯಾರನ್ನು ಸಾಮಗರು ಅಂಗ, ಪದಕ್ರಮ, ಉಪನಿಷತ್ತು ಇವುಗಳಿಂದ ಕೂಡಿದ ವೇದಗಳಿಂದ ಗಾನ ಮಾಡುತ್ತಾರೆಯೋ, ಯಾರನ್ನು ಯೋಗಿಗಳು ಧ್ಯಾನಿಸುವರೋ, ಯಾರ ಅಂತ್ಯವನ್ನು ಸುರ ಅಸುರ ಗಣಗಳು ತಿಳಿಯಲಾರವೋ ಅಂತಹ ದೇವನಿಗೆ ನಮಸ್ಕಾರ. ಇಲ್ಲಿ ದೇವರನ್ನು ಬ್ರಹ್ಮ, ವರುಣ, ಇಂದ್ರ, ರುದ್ರ ಮುಂತಾದವರು ಸ್ತುತಿಸುವರು. ಭಗವಂತನನ್ನು ಸ್ತುತಿಸಬೇಕಾದರೆ ಅವನನ್ನು ತಿಳಿದುಕೊಳ್ಳುವ ಯೋಗ್ಯತೆ ಇರಬೇಕು, ಅವನ ಹತ್ತಿರ ಹೋಗಿರಬೇಕು. ಅಂತಹ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ಜೀವನದ ವಿಕಾಸದ ಏಣಿಯನ್ನು, ತುತ್ತ ತುದಿಯನ್ನು ಮುಟ್ಟಿದಂತಹ ವ್ಯಕ್ತಿಗಳು ಸ್ತುತಿಸುತ್ತಿರುವರು. ಇದು ಬುದ್ಧಿ ಪ್ರಧಾನವಾದುದು. ಅನಂತರ ಅವನನ್ನು ಗಾನ ಮಾಡುವವರು ಬರುವರು. ಗಾನ ಭಾವದಿಂದ ಹೊರಹೊಮ್ಮುವುದು. ನಮ್ಮ ಹೃದಯ ತಂತಿಯನ್ನು ಭಗವಂತನ ಬೆರಳು ಮೀಟಿದಾಗ ಕಾವ್ಯ ಗಾನದಂತೆ ಹೊರಹೊಮ್ಮುವುದು. ತತ್ವವು ಇಲ್ಲಿ ಕಾವ್ಯವೇಷದಲ್ಲಿ ಬರುವುದು. ಉಪನಿಷತ್ತುಗಳೇ ಉದಾಹರಣೆ. ಇಲ್ಲಿ ಬರುವುದು ಒಂದು ದರ್ಶನ, ಅನುಭೂತಿ. ಇದು ಕಾವ್ಯಮಯವಾಗಿ ಮೂಡಿಬಂದಿದೆ. ಅನಂತರ ತತ್ವ ಬಂದು ಈ ಅನುಭವಗಳನ್ನು ತೆಗೆದುಕೊಂಡು ಇದನ್ನು ಒಂದು ಸಿದ್ಧಾಂತವನ್ನಾಗಿ ಮಾಡುವುದು. ಮೂರನೆಯದೇ ಯೋಗಿಯ ಅನುಭವ. ಚಿತ್ತವನ್ನು ನಿರೋಧಿಸಿ ಅಂತರ್ಮುಖ ಮಾಡಿ ಪರಮಾತ್ಮನ ಮೇಲೆ ಕೇಂದ್ರೀಕರಿಸುವನು. ಅದರಲ್ಲಿ ತನ್ಮಯನಾಗುವನು. ತನ್ನ ವ್ಯಕ್ತಿತ್ವವನ್ನು ಅದರಲ್ಲಿ ಮುಳುಗಿಸುವನು. ಆ ಭಗವಂತನ ಮಿತಿಯನ್ನು ಸುರ ಅಸುರರು ಯಾರೇ ಆಗಲಿ ತಿಳಿದಿಲ್ಲ. ಅದನ್ನು ತಿಳಿದುಕೊಳ್ಳುವುದಕ್ಕೆ ಹೋದರೆ ನಾನೆಂಬುದೇ ಪತ್ತೆಯಾಗುವುದಿಲ್ಲ. ಈ ಶ್ರೀರಾಮಕೃಷ್ಣರು ಹೀಗೆ ಹೇಳುತ್ತಿದ್ದರು: ಇದು ಒಂದು ಉಪ್ಪಿನ ಗೊಂಬೆ ಸಾಗರದ ಆಳವನ್ನು ನೋಡಲು ಹೋದಂತಿದೆ. ಹೋದರೆ ಹಿಂತಿರುಗಿ ಬರುವಂತೆಯೇ ಇಲ್ಲ. ಇನ್ನು ಅದು ಎಷ್ಟು ಆಳ ಎಂದು ಹೇಳುವವರು ಯಾರು? ಹಾಗೆಯೇ ನಮ್ಮ ಶಾಂತ ಮತಿಗೆ ಅವನ ಆಳವನ್ನು ಪತ್ತೆ ಹಚ್ಚಲು ಅಸಾಧ್ಯ. ಅದನ್ನು ತಿಳಿದುಕೊಳ್ಳುವುದಕ್ಕೆ ಹೋದರೆ ನಾನೆಂಬುದೇ ಪತ್ತೆ ಇರುವುದಿಲ್ಲ. ಒಮ್ಮೆ ಒಬ್ಬ ಘನ ವಿದ್ವಾಂಸನಿದ್ದ. ಅವನು ಹಲವು ಶಾಸ್ತ್ರಗಳನ್ನು ಓದಿದ್ದ. ದೇವರ ವಿಷಯವಾಗಿ ಎಲ್ಲವನ್ನೂ ತಿಳಿದುಕೊಂಡಿರುವೆ ಎಂದು ಅಹಂಕಾರಿಯಾಗಿದ್ದ. ದೇವರು ಪಂಡಿತನಿಗೆ ಅವನ ಪಾಂಡಿತ್ಯದ ಮಿತಿಯನ್ನು ತಿಳಿಸುವುದಕ್ಕಾಗಿ ಒಂದು ಉಪಾಯ ಹೂಡಿದ. ಆ ಪಂಡಿತ ಪ್ರತಿದಿನವೂ ಸಮುದ್ರ ತೀರದಲ್ಲಿ ಸಾಯಂಕಾಲ ಗಾಳಿ ಸೇವನೆಗೆ ಹೋಗುತ್ತಿದ್ದ. ಆ ತೀರದ ಸಮೀಪದಲ್ಲಿ ಒಂದು ಮಗು ಮರಳನ್ನು ಬಗೆದು ಸಮುದ್ರದ ನೀರನ್ನು ಕೈಯಲ್ಲಿ ಹಿಡಿದುಕೊಂಡು ಅದರಲ್ಲಿ ಹಾಕುತ್ತಿತ್ತು. ಪಂಡಿತ ಆ ಮಗುವಿನ ಆಟವನ್ನು ನೋಡಿ ಅಚ್ಚರಿಗೊಂಡು, ನೀನು ಏನು ಮಾಡುತ್ತಿರುವೆ ಮಗು ಎಂದು ಕೇಳಿದ. ಆ ಮಗು ಹೇಳಿತು, ಸಮುದ್ರವನ್ನು ಈ ಹಳ್ಳದಲ್ಲಿ ಖಾಲಿ ಮಾಡಬೇಕೆಂದಿರುವೆ ಎಂದಿತು. ಪಂಡಿತ, ಇಷ್ಟೊಂದು ದೊಡ್ಡ ಸಾಗರವನ್ನು ನೀನು ನಿನ್ನ ಪುಟ್ಟ ಕೈಗಳಲ್ಲಿ ತೋಡಿರುವ ಈ ಗುಂಡಿಯಲ್ಲಿ ಖಾಲಿ ಮಾಡಬಲ್ಲೆಯಾ ಎಂದು ಕೇಳಿದ. ಅದಕ್ಕೆ ಆ ಮಗು, ನೀನು ನಿನ್ನ ಚಿಕ್ಕ ತಲೆಯಲ್ಲಿ ದೇವರ ವಿಷಯವನ್ನೆಲ್ಲ ಅಡಗಿಸಲು ಸಾಧ್ಯ ಎಂದು ಭಾವಿಸಿದರೆ ನಾನು ಏತಕ್ಕೆ ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಅದೃಶ್ಯವಾಯಿತು. ಆ ಪಂಡಿತನಿಗೆ ಜ್ಞಾನೋದಯವಾಯಿತು. ನಮ್ಮ ಬುದ್ಧಿಯ ಗಜಕಡ್ಡಿಯಿಂದ ದೇವರ ಆಳವನ್ನು ಯಾರೂ ತಿಳಿಯಲಾರರು. ಆಳವನ್ನು ತಿಳಿಯುವ ಅವಶ್ಯಕತೆಯಾದರೂ ಏನಿದೆ? ಶ್ರೀರಾಮಕೃಷ್ಣರು ಮತ್ತೊಂದು ಉಪಮಾನದ ಮೂಲಕ ಇದನ್ನು ವಿಶದಪಡಿಸುವರು.
ಬಾಯಾರಿ ದಾರಿಯಲ್ಲಿ ಬರುತ್ತಿರುವವನಿಗೆ ಒಂದು ಬಾವಿ ಕಾಣುವುದು. ಯಾರೋ ನೀರು ಸೇದುತ್ತಿದ್ದರು. ತನ್ನ ದಾಹವನ್ನು ಇಂಗಿಸಲು ಅವರಿಂದ ಒಂದು ಚೊಂಬಿನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾಯಾರಿಕೆಯಿಂದ ಪಾರಾಗಿ ಹೋಗುವನು. ಬಾವಿಯಲ್ಲಿ ಎಷ್ಟು ಸಾವಿರ ಗ್ಯಾಲನ್ನು ನೀರಿದೆ ಎಂಬ ಪ್ರಶ್ನೆಯನ್ನು ಕೇಳುವ ಪ್ರಸಂಗವೇ ಬರುವುದಿಲ್ಲ ಅವನಿಗೆ. ಹೀಗೆಯೇ ಭಗವಂತನನ್ನು ಆಪಾದಮಸ್ತಕ ಪರ್ಯಂತರ ನಾವು ತಿಳಿದುಕೊಳ್ಳಬೇಕಾಗಿಲ್ಲ. ಹಾಗೆ ಪ್ರಯತ್ನ ಪಟ್ಟರೆ ಯಾರೂ ಈ ಸಾಹಸದಲ್ಲಿ ಜಯಶೀಲರಾಗುವುದಿಲ್ಲ. ಅವನು ನಮಗಿಂತ ಆಳ. ಅವನ ಸ್ವಲ್ಪ ಕೃಪೆ ಸಾಕು ನಮ್ಮನ್ನು ಸಂಸಾರ ಬಂಧನದಿಂದ ಪಾರು ಮಾಡಲು. ಇಂತಹ ಭಗವಂತನಿಗೆ ನಮಸ್ಕರಿಸುವುದರೊಂದಿಗೆ ಗೀತೆಯ ಅಧ್ಯಯನ ಪ್ರಾರಂಭವಾಗುವುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.